ಮಾರ್ಕೆಟ್ನಲ್ಲಿ ಭಾರಿ ಏರಿಳಿತ ಇರುವಾಗ ಹೇಗೆ ಹೂಡಿಕೆ ಮಾಡಬೇಕು ಅನ್ನೋ ಗೊಂದಲನ ಕ್ವಿಕ್ ರೈಟ್ ನಲ್ಲಿ ಸೆಬಿ ರಿಜಿಸ್ಟರ್ಡ್ ತಜ್ಞರು ಐಡಿಯಾಸ್ ಕಾಲ್ಸ್ ಕೊಡ್ತಾರೆ. ಲಾಂಗ್ ಟರ್ಮ್ ಡೈವರ್ಸಿಫೈಡ್ ಗ್ರೋತ್ ಗೆ ಇನ್ವೆಸ್ಟ್ ಪ್ಯಾಕ್ಸ್ ಇವೆ ಹಾಗೂ ಹೈ ಪೊಟೆನ್ಷಿಯಲ್ ಟ್ರೇಡಿಂಗ್ ಗೆ ಟ್ರೇಡಿಂಗ್ ಪ್ಯಾಕ್ಸ್ ಇವೆ. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಕ್ವಿಕ್ ರೈಟ್ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿರೋ ಬ್ರಹ್ಮೋಸ್ ಮಿಸೈಲ್ಗೆ ವಿದೇಶಗಳಿಂದ ಹೆಚ್ಚಿನ ಬೇಡಿಕೆ ಬರ್ತಾ ಇದೆ. ಇತ್ತೀಚೆಗಷ್ಟೇ ಈ ಮಿಸೈಲ್ನ ಭಾರತ ಫಿಲಿಪೈನ್ಸ್ಗೆ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಈಗ ವಿಯೆಟ್ನಾಂ ಭಾರತದಿಂದ ಸುಮಾರು $700 ಮಿಲಿಯನ್ ಮೌಲ್ಯದ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಖರೀದಿ ಮಾಡೋಕೆ ಮುಂದಾಗಿದೆ. ಈ ಡೀಲ್ ಶೀಘ್ರದಲ್ಲಿ ಫೈನಲ್ ಆಗುತ್ತೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ವಿಯೆಟ್ನಾಂ ಭಾರತದಿಂದ ಬ್ರಹ್ಮೋಸ್ ಕೋಸ್ಟಲ್ ಬ್ಯಾಟರಿ ಸಿಸ್ಟಮ್ನ ಖರೀದಿ ಮಾಡುತ್ತೆ. ಇವುಗಳಿಗೆ ಸುಮಾರು 290 ಕಿಲೋಮೀಟರ್ ದೂರದ ಗುರಿಗಳನ್ನು ನಿಖರವಾಗಿ ಹೊಡೆದುರುಳಿಸೋ ಸಾಮರ್ಥ್ಯ ಇದೆ. ವಿಯೆಟ್ನಾಂನ ಕಡಲ ರಕ್ಷಣೆ ಮತ್ತು ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾದ ವಾರ್ಶಿಪ್ಗಳ ಥ್ರೆಟ್ನ ಸಮರ್ಥವಾಗಿ ಫೇಸ್ ಮಾಡೋಕೆ ಈ ಮಿಸೈಲ್ಗಳು ನೆರವಾಗಲಿವೆ. ಏನೋ ಫಿಲಿಪೈನ್ಸ್ ಭಾರತದೊಂದಿಗೆ $375 ಮಿಲಿಯನ್ ಮೌಲ್ಯದ ಬ್ರಹ್ಮೋಸ್ ಖರೀದಿಗೆ 2022ರಲ್ಲೇ ಒಪ್ಪಂದ ಮಾಡಿಕೊಂಡಿದೆ. ಅತ್ತ ಇಂಡೋನೇಷ್ಯಾ ಕೂಡ ಬ್ರಹ್ಮೋಸ್ ಮಿಸೈಲ್ ಸಿಸ್ಟಮ್ ಖರೀದಿಗೆ ಆಸಕ್ತಿ ತೋರಿಸ್ತಾ ಇದೆ. ಭಾರತದೊಂದಿಗೆ ಮಾತುಕತೆ ಕೂಡ ನಡೆಸ್ತಾ ಇದೆ. ಅಂದಹಾಗೆ ಇಂಡೋ ಪ್ಯಾಸಿಫಿಕ್ ಭಾಗದಲ್ಲಿ ಚೀನಾ ಅಗ್ರೆಸಿವ್ ಆಗಿ ವರ್ತಿಸಿರೋದ್ರಿಂದ ಆ ಭಾಗದ ರಾಷ್ಟ್ರಗಳು ತಮ್ಮ ಕಡಲ ಭದ್ರತೆಗೆ ಹೆಚ್ಚಿನ ಮಹತ್ವ ಕೊಡ್ತಿವೆ. ಬ್ರಹ್ಮೋಸ್ ಮಿಸೈಲ್ ಖರೀದಿ ಮಾಡೋಕೆ ಮುಂದಾಗ್ತಿವೆ. ಅಂದಹಾಗೆ ಈ ಬ್ರಹ್ಮೋಸ್ನಲ್ಲಿ ಬೇರೆ ಬೇರೆ ರೇಂಜ್ನ ಮಿಸೈಲ್ಗಳಿವೆ. ನೆಲ, ಯುದ್ಧ ನೌಕೆ, ಫೈಟರ್ ಜೆಟ್ಗಳಿಂದ ಉಡಾಯಿಸಬಹುದಾದ ಬೇರೆ ಬೇರೆ ವೇರಿಯಂಟ್ಗಳು ಕೂಡ ಇವೆ. ಚೀನಾಗೆ ಟ್ಯಾರಿಫ್ ಬರೆ ಹಾಕ್ತಿರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂಟ್ರೆಸ್ಟಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವ್ಯಾಪಾರ ಕುರಿತು ಅಮೆರಿಕ ಜೊತೆಗೆ ಮಾತುಕತೆ ನಡೆಸೋಕೆ ಚೀನಾ ಮುಂದಾಗಿದೆ ಅಂತ ಹೇಳಿದ್ದಾರೆ. ನನಗೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ರೊಂದಿಗೆ ಒಳ್ಳೆ ಸಂಬಂಧ ಇದೆ, ಫ್ರೆಂಡ್ಶಿಪ್ ಇದೆ. ಈ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ ಅಂತ ನನಗನ್ಸುತ್ತೆ. ವ್ಯಾಪಾರ ಸಂಬಂಧ ಮಾತುಕತೆ ನಡೆಸೋಕೆ ಚೀನಾ ಹಲವಾರು ಬಾರಿ ನಮ್ಮನ್ನ ಸಂಪರ್ಕಿಸಿದೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಮಾಧ್ಯಮದವರು ಖುದ್ದು ಅಧ್ಯಕ್ಷ ಜಿನ್ಪಿಂಗ್ ಸಂಪರ್ಕ ಮಾಡಿದ್ರ ಅಥವಾ ಚೀನಾ ಅಧಿಕಾರಿಗಳು ಸಂಪರ್ಕಿಸಿದ್ರ ಅಂತ ಪ್ರಶ್ನೆ ಮಾಡಿದ್ರು. ಇದಕ್ಕೆ ರಿಯಾಕ್ಟ್ ಮಾಡಿದ ಟ್ರಂಪ್, ಚೀನಾದ ಹೈ ಲೆವೆಲ್ ಅಧಿಕಾರಿಗಳು ಸಂಪರ್ಕ ಮಾಡಿದ್ದಾರೆ. ಆದರೆ ಇವರಲ್ಲಿ ಯಾರು ಸಂಪರ್ಕ ಮಾಡಿದ್ರು ಒಂದೇ. ಯಾಕಂದ್ರೆ ಶಿ ಜಿನ್ಪಿಂಗ್ ಆದೇಶ ಎಲ್ಲೇ ಇದ್ಯಾವುದೂ ನಡೆಯಲ್ಲ, ಅವರಿಗೆಲ್ಲವೂ ಗೊತ್ತಿರುತ್ತೆ. ಇಡೀ ಚೀನಾ ಸರ್ಕಾರ ಅವರ ಕಂಟ್ರೋಲ್ನಲ್ಲಿದೆ. ಅವರು ಬಹಳ ಇಂಟೆಲಿಜೆಂಟ್ ಫೆಲೋ ಅಂತ ಟ್ರಂಪ್ ಜಿನ್ಪಿಂಗ್ ರನ್ನ ಮತ್ತೆ ಹೊಗಳಿದ್ದಾರೆ. ಜೊತೆಗೆ ಇನ್ಮೇಲೆ ಚೀನಾ ಆಮದಿನ ಮೇಲೆ ಟ್ಯಾರಿಫ್ ಹೆಚ್ಚಾಗೋದಿಲ್ಲ, ಕಡಿಮೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಅಲ್ಲದೆ ಚೀನಾ ಜೊತೆಗಿನ ವ್ಯಾಪಾರ ಸಮಸ್ಯೆ ಸರಿ ಹೋಗೋವರೆಗೂ ಟಿಕ್ ಟಾಕ್ ಒಪ್ಪಂದದ ಬಗೆಗಿನ ಪ್ರಕ್ರಿಯೆ ಡಿಲೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸದ್ಯ ಟ್ರಂಪ್ ಮಾತ್ರ ಹೀಗೆ ಹೇಳಿದ್ದಾರೆ. ಆದರೆ ಅತ್ತ ಚೀನಾ ಕಡೆಯಿಂದ ಇದುವರೆಗೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಇತ್ತೀಚೆಗಷ್ಟೇ ಚೀನಾ ರಿಟರ್ನ್ ಟ್ಯಾರಿಫ್ ಹೇರ್ತು ಅಂತ ರೊಚ್ಚಿಗೆದ್ದ ಟ್ರಂಪ್ ಚೀನಾ ಮೇಲೆ 245%ಗೆ ತಗೊಂಡು ಹೋಗಿದ್ರು ಟ್ಯಾರಿಫ್ನ. ಇದಕ್ಕೆ ಚೀನಾ ರಿಯಾಕ್ಟ್ ಮಾಡಿ ಅಮೆರಿಕದ ಈ ನಂಬರ್ ಆಟಕ್ಕೆಲ್ಲ ನಾವು ಗಮನ ಕೊಡಲ್ಲ, ಇನ್ಮೇಲೆ ಇದನ್ನ ನೆಗ್ಲೆಕ್ಟ್ ಮಾಡ್ತೀವಿ, ನಮ್ಮ ಪಾಡಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿತ್ತು. ಅದರ ಬೆನ್ನಲ್ಲೇ ಟ್ರಂಪ್ ಸ್ವಲ್ಪ ಸಾಫ್ಟ್ ಆದಂಗೆ ಕಾಣಿಸ್ತಾ ಇದ್ದಾರೆ. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರನ್ನ ಗುರುವಾರ ಅಮೆರಿಕದ ವೈಟ್ ಹೌಸ್ನಲ್ಲಿ ಮೀಟ್ ಆಗಿದ್ರು. ಈ ವೇಳೆ ಟ್ಯಾರಿಫ್, ವ್ಯಾಪಾರ ಹೀಗೆ ವಿವಿಧ ವಿಚಾರಗಳ ಬಗ್ಗೆ ಚರ್ಚಿಸಿದ್ರು. ಈ ಬಗ್ಗೆ ಈಗ ಟ್ರಂಪ್ ಪಾಸಿಟಿವ್ ಆಗಿ ಮಾತನಾಡಿದ್ದಾರೆ. 100% ಅಮೆರಿಕ ಮತ್ತು ಯುರೋಪಿಯನ್ ಒಕ್ಕೂಟದ ನಡುವೆ ವ್ಯಾಪಾರ ಒಪ್ಪಂದ ಆಗುತ್ತೆ, ಆದರೆ ಇದು ನ್ಯಾಯಯುತವಾದ ಒಪ್ಪಂದವಾಗಲಿದೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಟ್ರಂಪ್ ಮೆಲನಿಯನ್ನ ಹಾಡಿ ಹೊಗಳಿದ್ದಾರೆ. ನನಗೆ ಮೆಲನಿ ಅಂದರೆ ತುಂಬ ಇಷ್ಟ, ಅವರೊಬ್ಬ ನಿಜವಾದ ನಾಯಕಿ ಅಂತ ಹೇಳಿದ್ದಾರೆ. ಏನೋ ಮೆಲನಿ ಮಾತನಾಡಿ, ಪಾಶ್ಚಿಮಾತ್ಯ ರಾಷ್ಟ್ರಗಳು ಪುನಃ ಗ್ರೇಟ್ ಆಗುವಂತೆ ಮಾಡೋದು ನನ್ನ ಮುಖ್ಯ ಗುರಿ, ನಾವಿಬ್ಬರೂ ಸೇರಿ ಈ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಮೆರಿಕ ಮತ್ತು ಚೀನಾ ಟ್ರೇಡ್ ವಾರ್ನಿಂದ ಭಾರತಕ್ಕೆ ಒಂದು ರೀತಿ ಲಾಭ ಆಗ್ತಾ ಇದೆ. ತನ್ನ ಮೇಲೆ ಅಮೆರಿಕ ಟ್ಯಾರಿಫ್ ಬಾಣವನ್ನ ಬಿಡ್ತಾ ಇದೆ. ಹೀಗಾಗಿ ಅಮೆರಿಕದಲ್ಲಿ ತಯಾರಾಗೋ ಬೋಯಿಂಗ್ ವಿಮಾನ ಖರೀದಿ ಮಾಡದೇ ಇರೋಕೆ ಚೀನಾ ಸರ್ಕಾರ ನಿರ್ಧಾರ ಮಾಡಿತ್ತು. ಇದರಿಂದಾಗಿ ಈಗ ಆಲ್ರೆಡಿ ಚೀನಾ ಆರ್ಡರ್ ಮಾಡಿಟ್ಟಿದ್ದ ಬೋಯಿಂಗ್ ವಿಮಾನಗಳು ಭಾರತಕ್ಕೆ ಬರಲಿವೆ. ಈ ವರ್ಷ ಭಾರತಕ್ಕೆ ಹೆಚ್ಚುವರಿ 20 ಬೋಯಿಂಗ್ ವಿಮಾನ ಡೆಲಿವರಿ ಆಗೋ ಸಾಧ್ಯತೆ ಇದೆ ಅಂತ ಏರ್ಲೈನ್ ಇಂಡಸ್ಟ್ರಿಯ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. 2025ರ ಮೊದಲ ತ್ರೈಮಾಸಿಕದಲ್ಲಿ ಅಮೆರಿಕದ ಬೋಯಿಂಗ್ ಕಂಪನಿ ಸುಮಾರು 13 737 ಮ್ಯಾಕ್ಸ್ ಜೆಟ್ ಮತ್ತು 3 787 ಡ್ರೀಮ್ ಲೈನರ್ ವಿಮಾನಗಳನ್ನು ಚೀನಾಗೆ ಡೆಲಿವರಿ ಮಾಡಿತ್ತು. ಈಗ 28 ಮ್ಯಾಕ್ಸ್ ಮತ್ತು 1 ಡ್ರೀಮ್ ಲೈನರ್ ಡೆಲಿವರಿ ಆಗೋಕೆ ರೆಡಿಯಾಗಿದೆ. ಆದರೆ ಚೀನಾ ಡೆಲಿವರಿ ಪಡೆಯೋಕೆ ನಿರಾಕರಿಸಿದ ಕಾರಣ ಇವು ಭಾರತಕ್ಕೆ ಹೋಗೋ ಚಾನ್ಸಸ್ ಇದೆ. ಭರ್ತಿ 15 ವರ್ಷಗಳ ನಂತರ ಪಾಕ್ ಬಾಂಗ್ಲಾ ಮಧ್ಯೆ ನಡೆದ ಫಾರಿನ್ ಸೆಕ್ರೆಟರಿ ಲೆವೆಲ್ ಮೀಟಿಂಗ್ನಲ್ಲಿ ಊಹಿಸಲಾರದ ಬೆಳವಣಿಗೆಯಾಗಿದೆ. ಬಾಂಗ್ಲಾ ತನ್ನ ಮನೆಗೆ ಕರೆಸಿ ಪಾಕ್ಗೆ ಮಂಗಳಾರತಿ ಮಾಡಿದೆ. 1971ರಲ್ಲಿ ನಡೆದ ಬಾಂಗ್ಲಾ ವಿಮೋಚನಾ ಯುದ್ಧದ ವೇಳೆ ಪಾಕ್ ದೌರ್ಜನ್ಯ ಮತ್ತು ಹತ್ಯಾಕಾಂಡ ನಡೆಸಿದೆ. ಹೀಗಾಗಿ ಈ ಸಂಬಂಧ ಪಾಕ್ ನಮ್ಮ ಬಳಿ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತ ಬಾಂಗ್ಲಾ ಒತ್ತಾಯ ಮಾಡಿದೆ.
ಅಲ್ಲದೆ ಪಾಕಿಸ್ತಾನ ನಮಗೆ $4.5 ಬಿಲಿಯನ್ ಹಣ ಕೂಡ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದೆ. ಇದು ಅವಿಭಾಜಿತ ಪಾಕಿಸ್ತಾನದ 1971 ಹಿಂದಿನ ನಮ್ಮ ಪಾಲನ್ನ ಒಳಗೊಂಡಿದೆ ಅಂತ ಬಾಂಗ್ಲಾ ಹೇಳಿದೆ. ಹಾಗೂ ಬಾಂಗ್ಲಾದೇಶದಲ್ಲಿರೋ ಸುಮಾರು 3 ಲಕ್ಷ ಪಾಕಿಸ್ತಾನಿ ಪ್ರಜೆಗಳನ್ನು ವಾಪಸ್ ಕರೆಸಿಕೊಳ್ಳಬೇಕು ಅಂತ ಕೂಡ ಬಾಂಗ್ಲಾ ಹೇಳಿದೆ. ಅಂದಹಾಗೆ ಶೇಖ್ ಹಸೀನಾ ಅಧಿಕಾರದಲ್ಲಿದ್ದಾಗ ಈ ಪಾಕ್ನ ಎಲ್ಲಿಡಬೇಕೋ ಅಲ್ಲಿಟ್ಟಿದ್ರು. ಆದರೆ ಯೂನಸ್ ಆಡಳಿತ ಶುರುವಾದಾಗಿನಿಂದ ಪಾಕ್ ಮೇಲೆ ಯೂನಸ್ಗೆ ಪ್ರೇಮ ಜಾಸ್ತಿಯಾಗಿತ್ತು. ಅದರ ನಡುವೆನೇ ಈ ಬೆಳವಣಿಗೆಯಾಗಿದೆ. ಇದೇ ಏಪ್ರಿಲ್ 27ಕ್ಕೆ ಪಾಕ್ ಉಪ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಇಶಕ್ ದಾರ್ ಬಾಂಗ್ಲಾಗೆ ಭೇಟಿ ನೀಡುತ್ತಾರೆ ಅಂತ ಬಾಂಗ್ಲಾ ವಿದೇಶಾಂಗ ಕಾರ್ಯದರ್ಶಿ ಜಾಶಿಮುದ್ದೀನ್ ಹೇಳಿದ್ದಾರೆ. ಈ ಭೇಟಿಯಲ್ಲಿ ಪಾಕ್ ಬಾಂಗ್ಲಾ ಮಧ್ಯೆ ನೇರ ವಿಮಾನಯಾನ ಸಂಚಾರ ಶುರು ಮಾಡುವ ಬಗ್ಗೆ ಮಾತುಕತೆ ನಡೆಯಲಿದೆ ಅಂತ ಗೊತ್ತಾಗಿದೆ. ರಷ್ಯಾ ಮತ್ತು ಆಫ್ಘಾನಿಸ್ತಾನ ತಾಲಿಬಾನಿಗಳ ಸಂಬಂಧದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ತಾಲಿಬಾನಿಗಳ ಮೇಲಿದ್ದ ಉಗ್ರ ಸಂಘಟನೆ ಹಣೆಪಟ್ಟಿಯನ್ನ ರಷ್ಯಾ ತೆಗೆದುಹಾಕಿದೆ. ರಷ್ಯಾದ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಆದೇಶ ಹೊರಡಿಸಿದೆ. ಈ ಮೂಲಕ ಭರ್ತಿ 2 ದಶಕಗಳ ನಂತರ ರಷ್ಯಾ ಮತ್ತು ತಾಲಿಬಾನಿಗಳ ಸಂಬಂಧದಲ್ಲಿ ಪಾಸಿಟಿವಿಟಿ ಕಂಡುಬಂದಂತಾಗಿದೆ. ಬ್ಯಾನ್ ತೆಗೆದುಹಾಕುವ ವಿಚಾರವಾಗಿ ರಷ್ಯಾದ ಸುಪ್ರೀಂ ಕೋರ್ಟ್ ವಿಚಾರಣೆಯಲ್ಲಿ ವರ್ಚುವಲ್ ಆಗಿ ತಾಲಿಬಾನ್ ಪ್ರತಿನಿಧಿಗಳು ಮತ್ತು ಅಡ್ವೊಕೇಟ್ಗಳು ಕೂಡ ಭಾಗಿಯಾಗಿದ್ರು. ಈ ತೀರ್ಮಾನಕ್ಕೆ ರಷ್ಯಾದಲ್ಲಿರುವ ಅಫ್ಘಾನ್ ರಾಯಭಾರ ಕಚೇರಿ ರಿಯಾಕ್ಟ್ ಮಾಡಿದೆ. ನಾವು ಈ ನಿರ್ಧಾರಕ್ಕೆ ಕೃತಜ್ಞರಾಗಿದ್ದೇವೆ, ಇದು ಸಹಕಾರವನ್ನು ಬಲಪಡಿಸೋಕೆ ಸಹಾಯ ಮಾಡುತ್ತೆ ಅಂತ ಹೇಳಿದೆ. ಅಂದಹಾಗೆ 2003ರಲ್ಲಿ ರಷ್ಯಾ ತಾಲಿಬಾನಿಗಳಿಗೆ ಉಗ್ರ ಸಂಘಟನೆಯಂತ ಹಣೆಪಟ್ಟಿಯನ್ನು ಕೊಟ್ಟಿತ್ತು. 2021ರಲ್ಲಿ ಅಮೆರಿಕನ್ ಪಡೆಗಳು ಅಫ್ಘಾನಿಸ್ತಾನದಿಂದ ಮರಳಿದ ನಂತರ ತಾಲಿಬಾನ್ ಅಫ್ಘಾನಿಸ್ತಾನವನ್ನು ತನ್ನ ಕಂಟ್ರೋಲ್ಗೆ ತಗೊಂಡಿತ್ತು. ಅಂದಿನಿಂದ ಬಹುತೇಕ ದೇಶಗಳು ಅಫ್ಘಾನಿಸ್ತಾನದೊಂದಿಗೆ ಸಂಬಂಧವನ್ನು ಕಡಿತಗೊಳಿಸಿದ್ವು. ಆದರೆ ರಷ್ಯಾ ಮಾತ್ರ ತಾಲಿಬಾನಿಗಳೊಂದಿಗೆ ಸಂಬಂಧ ಬೆಸೆಯೋಕೆ ಶುರು ಮಾಡಿದೆ. ಇನ್ನು ಟ್ರಂಪ್ ಅಮೆರಿಕ ಅಧ್ಯಕ್ಷರಾದ ಮೇಲೆ ತಾಲಿಬಾನಿಗಳ ಜೊತೆಗಿನ ಸಂಬಂಧ ಮತ್ತೆ ಚಿಗುರೊಡೆದಿದೆ. ಹಕಾನಿ ನೆಟ್ವರ್ಕ್ನ ಮಾಸ್ಟರ್ ಮೈಂಡ್ ತಾಲಿಬಾನ್ ಆಡಳಿತದ ಆಂತರಿಕ ಸಚಿವ ಸಿರಾಜುದ್ದೀನ್ ಹಕಾನಿ, ಅಬ್ದುಲ್ ಅಜೀಜ್ ಹಕಾನಿ, ಯಾಹ್ಯಾ ಹಕಾನಿ ಇವರ ಮಾಹಿತಿಯನ್ನು ಕೊಟ್ಟವರಿಗೆ ಘೋಷಿಸಿದ್ದ ಬಹುಮಾನವನ್ನು ಅಮೆರಿಕ ತೆಗೆದುಹಾಕಿತ್ತು. ಇದು ತಾಲಿಬಾನ್ ಮತ್ತು ಅಮೆರಿಕ ಮಧ್ಯೆ ಮಹತ್ವದ ಬೆಳವಣಿಗೆ ಅಂತ ವಿಶ್ಲೇಷಣೆ ಮಾಡಲಾಗಿತ್ತು. ಇನ್ನು ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ರಾಯಭಾರ ಕಚೇರಿ ಕೂಡ ಓಪನ್ ಮಾಡೋಕೆ ತಯಾರಿ ನಡೆಸಿದೆ ಅನ್ನೋ ಮಾಹಿತಿ ಇದೆ. ಇದೆಲ್ಲದರ ಮಧ್ಯೆ ರಷ್ಯಾ ಮತ್ತು ತಾಲಿಬಾನಿಗಳ ಮಧ್ಯೆ ಈ ಡೆವಲಪ್ಮೆಂಟ್ ಆಗಿರೋ ಮಾಹಿತಿ ಭಾರಿ ಮಹತ್ವ ಪಡ್ಕೊಳ್ತಾ ಇದೆ. ಅಮೆರಿಕ ಸೇನೆ ಯೆಮೆನ್ನಲ್ಲಿ ಹುತಿಗಳನ್ನ ಗುರಿಯಾಗಿಸಿ ದೊಡ್ಡ ದಾಳಿಯನ್ನ ಶುರು ಮಾಡಿದೆ. ಪರಿಣಾಮ ಇದುವರೆಗೂ ಕನಿಷ್ಠ 38 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ, 100ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಹೀಗಾಗಿದ್ದು ಅಮೆರಿಕ ಈ ವರ್ಷದಲ್ಲಿ ನಡೆಸಿದ ಅತ್ಯಂತ ಭೀಕರ ದಾಳಿ ಅಂತ ಕರೆಸಿಕೊಂಡಿದೆ. ಯೆಮೆನ್ನ ರಾಜಿಜಾ ಆಯಿಲ್ ಪೋರ್ಟ್ನಲ್ಲಿ ಈ ದಾಳಿಯಾಗಿದೆ. ಮತ್ತೊಂದು ಕಡೆ ಸೊಮಾಲಿಯಾದ ಒಂದು ಉಗ್ರ ಸಂಘಟನೆಯನ್ನ ಗುರಿಯಾಗಿಸಿ ಅಮೆರಿಕ ದಾಳಿ ಮಾಡಿದೆ. ಅದರಲ್ಲೂ ಕೂಡ ಕನಿಷ್ಠ 12 ಉಗ್ರರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ, ಅಲ್ಲದೆ ಹಲವಾರು ಜನ ಗಾಯಗೊಂಡಿದ್ದಾರೆ. ಇದೇ ಉಗ್ರರನ್ನ ಗುರಿಯಾಗಿಸಿ ಸೊಮಾಲಿಯಾ ಸೇನೆ 2 ಕಡೆ ಪ್ರತ್ಯೇಕ ದಾಳಿ ನಡೆಸಿದೆ. ಪರಿಣಾಮ 47 ಉಗ್ರರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಅಮೆರಿಕ ಸಿರಿಯಾದಲ್ಲಿರೋ ತನ್ನ ಸೇನೆಯನ್ನು ವಾಪಸ್ ಕರೆಸಿಕೊಂಡಿದೆ. 600 ಸೈನಿಕರನ್ನ ವಾಪಸ್ ಕರೆಸಿಕೊಂಡಿದೆ. ಆದರೆ ಇದಕ್ಕೇನು ಕಾರಣ ಅಂತ ಇನ್ನೂ ಅಮೆರಿಕ ಕ್ಲಾರಿಟಿ ಕೊಟ್ಟಿಲ್ಲ. ಚೀನಾದ ಮೇಲೆ ಅಮೆರಿಕ ಕಿಡಿಕಾರಿದೆ. ಚೀನಾದ ಚಾಂಗ್ ಗುವಾಂಗ್ ಸ್ಯಾಟಲೈಟ್ ಟೆಕ್ನಾಲಜಿ ಕಂಪನಿ ಕೆಂಪು ಸಮುದ್ರದಲ್ಲಿರೋ ನಮ್ಮ ಹಡಗುಗಳ ಮೇಲೆ ದಾಳಿ ನಡೆಸೋಕೆ ಹುತಿಗಳಿಗೆ ಸಹಾಯ ಮಾಡ್ತಾ ಇದೆ ಅಂತ ಆರೋಪಿಸಿದೆ ಅಮೆರಿಕ. ಅಲ್ಲದೆ ಈ ಕಂಪನಿ ಚೀನಾದ ಸೇನೆಯೊಂದಿಗೆ ಸಂಪರ್ಕವನ್ನು ಹೊಂದಿದೆ, ನಮ್ಮ ಹಡಗುಗಳ ಮೇಲೆ ದಾಳಿ ನಡೆಸೋಕೆ ಹುತಿಗಳಿಗೆ ಇಮೇಜಸ್ ಅನ್ನ ಕೊಟ್ಟಿದ್ದಾರೆ, ಲೊಕೇಶನ್ ಎಲ್ಲ ಅಂತ ಆರೋಪ ಮಾಡಿದೆ. ಅಮೆರಿಕ ಮತ್ತು ಯುಕ್ರೇನ್ ದೊಡ್ಡ ಒಪ್ಪಂದ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿವೆ. ಯುಕ್ರೇನ್ನ ನೈಸರ್ಗಿಕ ಸಂಪನ್ಮೂಲ ಮತ್ತು ಪ್ರಮುಖ ಖನಿಜಗಳನ್ನು ಉಪಯೋಗ ಮಾಡೋಕೆ ಉಭಯ ರಾಷ್ಟ್ರಗಳು ಮೊದಲ ಹಂತದ ಒಪ್ಪಂದಕ್ಕೆ ಸೈನ್ ಹಾಕಿಬಿಟ್ಟಿವೆ. ಯುಕ್ರೇನ್ನ ಉಪ ಪ್ರಧಾನಿ ಯುಲಿಯಾ ಸ್ವಿರಿಡೆನ್ಕೋ ಇದನ್ನ ಪಬ್ಲಿಕ್ ಮಾಡಿದ್ದಾರೆ ಈ ವಿಚಾರವನ್ನ. ಅಲ್ಲದೆ ಈ ಒಪ್ಪಂದದಿಂದ ಯುಕ್ರೇನ್ನ ಇನ್ಫ್ರಾಸ್ಟ್ರಕ್ಚರ್ ಆಧುನೀಕರಣಗೊಳ್ಳುತ್ತೆ, ಇದನ್ನ ವ್ಯಾಪಾರಕ್ಕೆ ಒಳ್ಳೆ ಸಪೋರ್ಟ್ ಸಿಗುತ್ತೆ, ಹೊಸ ಆರ್ಥಿಕ ಅವಕಾಶಗಳು ಸೃಷ್ಟಿಯಾಗಲಿವೆ ಅಂತ ಹೇಳಿದ್ದಾರೆ. ಇದನ್ನ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಕೂಡ ಕನ್ಫರ್ಮ್ ಮಾಡಿದ್ದು ಆನ್ಲೈನ್ ಮೂಲಕ ಸೈನ್ ಹಾಕಲಾಗಿದೆ. ಇದು 2 ರಾಷ್ಟ್ರಗಳ ಪಾಸಿಟಿವ್ ಉದ್ದೇಶಗಳ ಪ್ರತಿಬಿಂಬ ಅಂತ ಹೇಳಿದ್ದಾರೆ. ಆದರೆ ಸಂಪೂರ್ಣ ಒಪ್ಪಂದಕ್ಕೆ ಯುಕ್ರೇನ್ ಸಂಸತ್ನ ಅನುಮೋದನೆ ಬೇಕಾಗಿದೆ ಅನ್ನೋ ಪಾಯಿಂಟ್ ಅನ್ನು ಕೂಡ ಸೇರಿಸಿದ್ದಾರೆ. ಅಂದಹಾಗೆ 2022ರಿಂದ ರಷ್ಯಾ ಜೊತೆ ಕಾದಾಡ್ತಿರೋ ಯುಕ್ರೇನ್ಗೆ ಅಮೆರಿಕ ಸೇನಾ ನೆರವನ್ನ ಕೊಡುತ್ತಲೇ ಬಂದಿದೆ. ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕ ಕೊಟ್ಟಿರೋ ನೆರವಿನ ಬಗ್ಗೆ ಲೆಕ್ಕಾಚಾರ ಹಾಕಿ ಯುಕ್ರೇನ್ ಮುಂದೆ ಈ ಖನಿಜ ಒಪ್ಪಂದ ಮಾಡಿಕೊಳ್ಳುವಂತೆ ಪ್ರಸ್ತಾವನೆ ಇಟ್ಟಿದ್ರು. ಫೋರ್ಸೇ ಮಾಡ್ತಾ ಇದ್ರು, ನಾವು ನಿಮಗೆ ಸೇನಾ ನೆರವನ್ನ ಕೊಡ್ತಾ ಇದೀವಿ, ಅದರ ಬದಲಾಗಿ ನೀವು ನಮಗೆ ಖನಿಜಗಳನ್ನ ಕೊಡಿ, ಹೀಗೆ ಮಾಡಿದ್ರೆ ಯುಕ್ರೇನ್ಗೆ ಸೆಕ್ಯೂರಿಟಿ ಗ್ಯಾರಂಟಿ ಕೂಡ ಕೊಡ್ತೀವಿ, ಯುಕ್ರೇನ್ನ ಫುಲ್ ಚೇಂಜ್ ಮಾಡಬೇಡ, ಹೊಸದಾಗಿ ಕಟ್ಬಿಡೋಣ ಅಂತೆಲ್ಲ ಆಫರ್ ಕೊಟ್ಟಿದ್ರು. ದುಡ್ಡು ಸರಿ ಉತ್ಪತ್ತಿ ಆಗುತ್ತೆ ಇಬ್ರಿಗೂ ಅಂತ, ಶೇರ್ ಮಾಡ್ಕೊಳ್ಳೋಣ ದುಡ್ಡನ್ನ ಅಂತ. ರಷ್ಯಾದಿಂದ ಹೊಡೆತ ತಿಂತಾ ಇರೋ ಯುಕ್ರೇನ್ಗೆ ಇದು ಬೇರೆ ದಾರಿನೇ ಇಲ್ಲದೆ ಒಪ್ಪಂದಕ್ಕೆ ಮುಂದಾಗಿದ್ದಾರೆ. ಈಗ ಸೈನ್ ಕೂಡ ಹಾಕಿದ್ದಾರೆ.
ಏನು ಇತ್ತೀಚೆಗಷ್ಟೇ ಯುಕ್ರೇನ್ ನಲ್ಲಿರೋ ಭಾರತ ಮೂಲದ ಕುಸುಮ್ ಅನ್ನೋ ಫಾರ್ಮಾ ಕಂಪನಿ ಮೇಲೆ ರಷ್ಯಾ ದಾಳಿ ಮಾಡಿತು ಅಂತ ಯುಕ್ರೇನ್ ಆರೋಪಿಸಿತ್ತು. ಇದಕ್ಕೀಗ ಭಾರತದಲ್ಲಿರೋ ರಷ್ಯಾ ರಾಯಭಾರ ಕಚೇರಿ ರಿಯಾಕ್ಟ್ ಮಾಡಿದೆ. ಯುಕ್ರೇನ್ ಆರೋಪವನ್ನ ರಿಜೆಕ್ಟ್ ಮಾಡಿದೆ. ನಾವು ಅದರ ಮೇಲೆ ದಾಳಿ ಮಾಡಿಲ್ಲ, ಬದಲಾಗಿ ಯುಕ್ರೇನ್ನ ಏರ್ ಡಿಫೆನ್ಸ್ ಮಿಸೈಲ್ ಹೋಗಿ ಕುಸುಮ್ ಕಂಪನಿಯ ವೇರ್ ಹೌಸ್ ಮೇಲೆ ಬಿದ್ದು ಬೆಂಕಿ ಹತ್ಕೊಳ್ತು. ಇಂಥ ಘಟನೆ ಯುಕ್ರೇನ್ ನಲ್ಲಿ ಅನೇಕ ಬಾರಿ ಆಗಿದೆ. ಯುಕ್ರೇನ್ನ ಏರ್ ಡಿಫೆನ್ಸ್ ಮಿಸೈಲ್ ಕೈಯಿಂದ ಟಾರ್ಗೆಟ್ ಹೊಡೆಯಕ್ಕಾಗದೆ ಆಗಾಗ ನಗರ ಪ್ರದೇಶಗಳ ಮೇಲೆ ಹೋಗಿ ಬೀಳ್ತಾ ಇದ್ದಾವೆ ಅಂತ ಹೇಳಿ ರಷ್ಯಾ ನುಣುಚಿಕೊಂಡಿದೆ. ಏನೋ ಗಾಜಾ ಮೇಲಿನ ದಾಳಿಯನ್ನ ಇಸ್ರೇಲ್ ಮುಂದುವರೆಸಿದೆ. ಪರಿಣಾಮ 32 ಮಂದಿ ಮೃತಪಟ್ಟಿದ್ದಾರೆ. ಅತ್ತ ಹಮಸ್ ಮೇಲಿನ ದಾಳಿಯನ್ನ ಇಸ್ರೇಲ್ ತೀವ್ರಗೊಳಿಸ್ತಾ ಇದೆ. ಹೀಗಾಗಿ ಹಮಸ್ ಹಣಕಾಸಿನ ಕೊರತೆಯನ್ನು ಎದುರಿಸ್ತಾ ಇದೆ. ಹಮಸ್ನ ತನ್ನ ಉಗ್ರರಿಗೆ ಮತ್ತು ಸರ್ಕಾರಿ ಸಿಬ್ಬಂದಿಗೆ ಸಂಬಳ ಕೊಡೋಕು ಕಷ್ಟಪಡ್ತಾ ಇದೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ. ಸೊ ಈ ರೀತಿ ಇಸ್ರೇಲ್ನ ಆಕ್ರಮಣಕಾರಿ ಧೋರಣೆಯಿಂದ ಹಮಸ್ ಈಗ ಉಳ್ಕೊಂಡ್ರೆ ಸಾಕು ಅಂತ ಯೋಚನೆ ಮಾಡ್ತಾ ಇದೆ. ನಾವು ಗಾಜಾ ಯುದ್ಧವನ್ನ ನಿಲ್ಲಿಸೋಕೆ ರೆಡಿ ಇದ್ದೀವಿ, ಮಾತುಕತೆ ಮಾಡೋಕೆ ರೆಡಿ ಇದ್ದೀವಿ. ಇಸ್ರೇಲ್ ಪ್ಯಾಲೆಸ್ತೇನಿಗಳನ್ನೆಲ್ಲ ಬಿಟ್ಟರೆ ನಾವು ಇಸ್ರೇಲ್ನ ಎಲ್ಲ ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡೋಕ್ಕೂ ರೆಡಿ ಇದ್ದೀವಿ ಅಂತ ಹಮಸ್ನ ಹಿರಿಯ ಅಧಿಕಾರಿ ಖಲೀಜ್ ಅಲ್ ಹಯ್ಯಾ ಹೇಳಿದ್ದಾರೆ. ಮಹಾಬುದ್ಧಿವಂತ ಎಲಾನ್ ಮಸ್ಕ್, ಬಿಲಿಯನೇರ್ ಎಲಾನ್ ಮಸ್ಕ್ ಈಗ ಜಪಾನ್ನ ಬಿಲಿಯನೇರ್ ಒಬ್ಬರಿಗೆ ತಮ್ಮ ಸ್ಪರ್ಮ್ ವೀರ್ಯವನ್ನ ಕೊಟ್ಟಿದ್ದಾರೆ ತೆಗೆದೀಗ. ನಿಮ್ಗೆ ಗೊತ್ತಿರಬಹುದು ಮಸ್ಕ್ ಉದ್ದೇಶ ಏನು ಅಂತ ಹೇಳಿ. ಅವ್ರು ಹೋಗೋಕ್ಕಿಂತ ಮುಂಚೆ ಎಷ್ಟಾಗುತ್ತಷ್ಟು ತನ್ನ ಸಂತಾನವನ್ನ ಅವ್ರು ಅನ್ಕೊಂಡಿದ್ದಾರೆ, ನಾನು ಬಹಳ ಬುದ್ಧಿವಂತ ಮತ್ತು ಜೀನಿಯಸ್, ನಾನು ನನ್ನಂತವ್ರು ತುಂಬಾ ಜನ ಭೂಮಿ ಮೇಲೆ ಇರಬೇಕು ಅಂತ. ಅದನ್ನವರು ತಮ್ಮ ಸಹೋದ್ಯೋಗಿ ಮಹಿಳೆಯೊಬ್ಬರಿಗೆ ಸಂತಾನ ದಾನ ಮಾಡೋಕ್ಕಿಂತ ಮುಂಚೆ ಹೇಳಿದ್ರಂತೆ, ನೀನು ಬುದ್ಧಿವಂತೆ ನಾನು ಬುದ್ಧಿವಂತ, ನಮ್ಮಿಬ್ರು ಮಗು ಸಿಕ್ಕಾಪಟ್ಟೆ ಜೀನಿಯಸ್ ಇರುತ್ತೆ, ಬಾ ಹುಡ್ಸೋಣ ಅಂತ ಹೇಳಿ. ಸೊ ಎಲಾನ್ ಮಸ್ಕ್ ಐಡಿಯಾ ಇದೆ ಈ ರೀತಿ. ಆಲ್ರೆಡಿ ಡಜನ್ಗೂ ಅಧಿಕ ಮಕ್ಕಳನ್ನ ಅವರು ಸೃಷ್ಟಿ ಮಾಡಿದ್ದಾರೆ ಬೇರೆ ಬೇರೆ ಮಹಿಳೆಯರ ಮೂಲಕ. ಸೊ ಈಗ ಜಪಾನ್ ಬಿಲಿಯನಿಯರ್ಗೂ ಅವರು ವೀರ್ಯವನ್ನ ದಾನ ಮಾಡಿದ್ದಾರೆ ಅಂತ ವರದಿಯಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.